ಮಾಧವಿ ಲಾಖೆ ಎಂಟಿವಿ ವೀಕ್ಷಕರಿಗೆ ಸ್ವಾಗತ. ವಿಜಯಪುರ ಜಿಲ್ಲೆಯ ತಾಳಿಕೋಟೆ ಪಟ್ಟಣದ ಶ್ರೀ ಸಂಗಮೇಶ್ವರ ಸಭಾಭವನದಲ್ಲಿ ಕರ್ನಾಟಕ ರಾಜ್ಯ ಪ್ರೌಢಶಾಲಾ ಸಹ ಶಿಕ್ಷಕರ ಸಂಘ ತಾಲೂಕಾ ಘಟ್ಟ ತಾಳಿಕೋಟೆ ಇವರ ಸಹಯೋಗದಲ್ಲಿ 2025-26ನೇ ಸಾಲಿನ 10ನೆಯ ವಿದ್ಯಾರ್ಥಿಗಳ ಪರೀಕ್ಷಾ ಫಲಿತಾಂಶ ಸುಧಾರಣೆಗಾಗಿ ಕಾರ್ಯಾಗಾರ, ರಸಪ್ರಶ್ನೆ ಹಾಗೂ ವಯೋನಿವೃತ್ತ ಹೊಂದಿದ ಪ್ರೌಢಶಾಲಾ ಶಿಕ್ಷಕರಿಗೆ ಸನ್ಮಾನ ಕಾರ್ಯಕ್ರಮ ಜರುಗಿತು. ನಾಡಿನ ಖ್ಯಾತ ನೇತೃತಜ್ಞ ಡಾಕ್ಟರ್ ಪ್ರಭುಗೌಡ ಲಿಂಗದಳ್ಳಿ ಸಮಾರಂಭವನ್ನು ಉದ್ಘಾಟಿಸಿದರು. ಎಚ್.ಎಸ್. ಪಾಟೀಲರು ಅಧ್ಯಕ್ಷತೆ ವಹಿಸಿದ್ದರು. ಸಹಾಯಕ ನಿರ್ದೇಶಕ ಡಾಕ್ಟರ್ ಎಂ.ಎಂ. ಬೆಳಗಲ್ ರಸಪ್ರಶ್ನೆ ಸ್ಪರ್ಧೆಗೆ ಚಾಲನೆ ನೀಡಿದರು. ಶಿಕ್ಷಕರಾದ ಡಾಕ್ಟರ್ ಅನಿಲ್ ಕುಮಾರ್ ಇರಾಜ್, ಬಿಐ ಹಿರೇಹೊಳಿ, ಅಪ್ಪಸಾಹೇಬ್ ಗೌಡ ಮೂಲಿಮನಿ ಹಾಗೂ ಸುವರ್ಣ ಗದುಗಿನಮಠ ಕಾರ್ಯಕ್ರಮ ನಿರ್ವಹಿಸಿದರು. ಕಾರ್ಯಕ್ರಮದಲ್ಲಿ ವಿಜಯಪುರ ಡೈಟ್ ಉಪನ್ಯಾಸಕ ಎಸ್.ಎ. ಮುಜಾವರ್, ತಹಶೀಲ್ದಾರ್ ಶ್ರೀಮತಿ ವಿನಯ ಹೂಗಾರ್, ಬಿಇಒ ಬಿ.ಎಸ್. ಸಾವಳಗಿ, ಇಸಿಒ ಆರ್.ಬಿ. ದಮ್ಮೂರ್ಮಠ, ಸಂಘದ ಜಿಲ್ಲಾಧ್ಯಕ್ಷ ಶಿವರಾಜ್ ಬಿರಾದಾರ್, ಅಧ್ಯಕ್ಷ ವೈ.ಬಿ. ಬಡಿಗೇರ್, ಮುದ್ದಿಬಿಹಾಳ್ ಅಧ್ಯಕ್ಷ ಎನ್.ಬಿ. ಪಿಂಜಾರ್, ರಾಜ್ಯ ಸರ್ಕಾರಿ ನೌಕರ ಸಂಘ ತಾಲೂಕಾ ಘಟಕದ ಅಧ್ಯಕ್ಷ ಎಸ್.ಬಿ. ಚೌಧರಿ, ನೋಡಲ್ ಅಧಿಕಾರಿ ಎನ್.ಕೆ. ಬಾಗ್ವಾನ್, ಶಿಕ್ಷಕಿಯರಾದ ಆರ್.ಬಿ. ದೇಸಾಯಿ ಒಡೆಯರ್, ಸಿಆರ್ಸಿ ರಾಜು ವಿಜಾಪುರ, ಅರ್ಜುನ್ ಮಲ್ಯವಾಡಿ, ಪರಶುರಾಮ್ ಹಂಚಾಟೆ, ಸಂತೋಷ್ ಕದಂ, ಬಾಪುಗೌಡ ಪಾಟೀಲ್ ಹಾಗೂ ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ವರದಿ ಶ್ರೀಶೈಲ್ ಸಜ್ಜನ, ಎಂಟಿವಿ ನ್ಯೂಸ್ ಕನ್ನಡ. ನಿರಂತರ ಸುದ್ದಿ ಮತ್ತು ಜಾಹೀರಾತುಗಳಿಗಾಗಿ ಎಂಟಿವಿ ಕನ್ನಡ ನ್ಯೂಸ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.
ಜನ ಯಾವ ರೀತಿ ಮಾಡಬೇಕಂತ ಹೇಳ್ಕೊಡ್ತಾರೆ. ಆದರೆ ಶಿಕ್ಷಕರು ನಮಗೆ ಹೇಳಿರುವಂಥ ಒಂದು ಸಂಪತ್ತು, ವಿದ್ಯಾ ಸಂಪತ್ತು ಏನಪ್ಪ ಅಂತಂದ್ರೆ, ಇದು ನಾವಿರುತ್ತಲ್ಲ ನಮ್ಮ ಜೊತೆಗೆ ನಮ್ಮ ಒಡಹುಟ್ಟಿಗಳು ಸಹ ಅದನ್ನು ಪಾಲ್ಗೊಳ್ಳಲಿಕ್ಕೆ ಸಾಧ್ಯ ಇಲ್ಲ. ಮತ್ತು ಯಾರಾದರೂ ಬಂದವರನ್ನ ನನ್ನಿಂದ ದರೋಡೆ ಮಾಡ್ಕೊಂಡು ಇಟ್ಕೊಂಡು ಹೋಗಿ ಅಂದರೂ ಸಾಧ್ಯ ಇಲ್ಲ. ಅಂತಹ ಸಂಪತ್ತನ್ನು ಇವತ್ತ ಜಗತ್ತಿನಲ್ಲಿರುವಂಥ ಎಲ್ಲ ವಿದ್ಯಾರ್ಥಿಗಳಿಗೆ ದಾರಿ ಇರುತ್ತಿರುವಂಥ ಎಲ್ಲ ಶಿಕ್ಷಕ ವೃಂದಕ್ಕೆ ನಾವೆಲ್ಲರೂ ಜೋರಾದ ಚಪ್ಪಾಳೆಯೊಂದಿಗೆ ಅಭಿನಂದಿಸೋಣ ಅಂತ ಹೇಳಿ ಈಗ ನಾನು ಕೇಳ್ಕೊಳ್ತಾರೆ. ವಿದ್ಯಾ ನರಸ್ಯ ರೂಪಮಲಿಕಂ ವಿದ್ಯಾ ರಾಜಸ್ವ ಪೂಜಿತ ವಿದ್ಯಾ ಬಂಧುಜನ ವಿದೇಶಗಮನೆ ವಿದ್ಯಾ ವಿಹಿನದ ಪಶುಭಾಹ ಅಂತೇಳಿ ಇನ್ನೊಂದು ಮಾತು ಹೇಳ್ತಾರೆ. ಒಳ್ಳೆಯ ಬೆಲೆ ಕೊಡ್ತಾರೆ ಮತ್ತು ನೆರೆಯವರು ಸಹ ಅವರಿಗೆ ಗೌರವಗಳನ್ನು ಕಾಣಿಸ್ತಾರೆ. ಆದರೆ ಯಾವ ಮನುಷ್ಯ ಅನಕ್ಷರಸ್ಥನಾಗಿರ್ತಾನೆ ಅಂತನ್ನ ಪಶುವಿಗೆ ಸಮಾನನಾಗಿ ನೋಡುವಂಥ ಒಂದು ಸಮಾಜವನ್ನು ನಾವೆಲ್ಲ ನೋಡಿ ಬದುಕ್ತಾ ಇದ್ದೇವೆ. ಅದಕ್ಕೆ ಸುಮಾರು ದಶಕಗಳಿಂದ ಶಿಕ್ಷಣದ ಸೇವೆಯನ್ನು ಪೂರೈಸಿ ಇವತ್ತ ವಯೋ ನಿವೃತ್ತಿಯನ್ನು ಹೊಂದಿರುವಂಥ ಪ್ರೌಢಶಾಲಾ ಶಿಕ್ಷಕರಿಗೆ ಅತ್ಯಂತ ಗೌರವಯುತವಾದ ಒಂದು ಸನ್ಮಾನ ಈ ಕಾರ್ಯಕ್ರಮದಲ್ಲಿ ನಡೀತಾ ಇದೆ. ಬೇರೆಲ್ಲ ಹುದ್ದೆಗಳು, ಅದು ತಹಶೀಲ್ದಾರ್ ಆಗಿರ್ಬೋದು, ಇಂಜಿನಿಯರ್ ಆಗಿರ್ಬೋದು, ನಾವು ವಯೋನಿವೃತ್ತಿ ಹೊಂದಿದ ನಂತರ ಕೆಲಸದ ಮನೆಯಾಗಿ ಕೊಡಬೇಕಾಗ್ತದೆ. ಆದರೆ ಶಿಕ್ಷಕ ವೃತ್ತಿ ಅನ್ನೋದು ಸಾಯುವುದನ್ನ ನಡ್ಕೊಂಡು ಹೋಗುವಂಥ ಒಂದು ವೃತ್ತಿ ಯಾವುದಂತಂದ್ರೆ ಅದು ಶಿಕ್ಷಕ ವೃತ್ತಿ. ಗೌರ್ಮೆಂಟಿಂದ ರಿಟೈರ್ ಆಗ್ಬೋದು ಅಥವಾ ಯಾವುದೋ ಒಂದು ಶಿಕ್ಷಣ ಸಂಸ್ಥೆಯಿಂದ ನಾವು ನಿವೃತ್ತಿ ಹೊಂದಬಹುದು. ಆದರೆ ನಿರಂತರವಾಗಿ ನಮ್ಮ ಮಕ್ಕಳಿಗೆ ನಾವು ಪಾಠವನ್ನು ಕಲಿಸಿಕೊಡುವಂಥ ಒಂದು ಶಕ್ತಿ ಅದು ಎಲ್ಲಿದೆಯಪ್ಪ, ಯಾವ ವೃತ್ತಿಯಲ್ಲಿದೆ ಅಂತಂದ್ರೆ ಅದು ಶಿಕ್ಷಣ ವೃತ್ತಿಯಲ್ಲಿದೆ ಮತ್ತು ಶಿಕ್ಷಕರಿಗಿದೆ ಅನ್ನೋದನ್ನು ನಾವು ಗಮನಿಸಬೇಕಾಗ್ತದೆ. ಸಂದರ್ಭಗಳಲ್ಲಿ ನಾವು ನೋಡ್ತಾ ಇರ್ತೇವೆ, ಎದುರಿಗೆ DC ಬರ್ತಿರ್ತಾರೆ, ಯಾರ್ಯಾರು ದೊಡ್ಡ ಅಧಿಕಾರಿಗಳು ಬರ್ತಿರ್ತಾರೆ, ನಾವು ಸ್ವಲ್ಪ ಹೆದರಿ ಅವರಿಗೆ ನಮಸ್ಕಾರ ಮಾಡ್ತೇವೆ. ಆದರೆ ಒಬ್ಬ ಶಿಕ್ಷಕ ನಮ್ಮ ಎದುರಿಗೆ ಬಂತಂತಂದ್ರೆ ಅತ್ಯಂತ ಗೌರವದಿಂದ ಮತ್ತು ಹೃದಯ ತುಂಬಿ ಆತನ ಪಾದಸ್ಪರ್ಶವನ್ನು ಮಾಡಿ ಆತನಿಗೆ ನಾವು ನಮಸ್ಕಾರ ಮಾಡ್ತೇವೆ. ಇದಕ್ಕೆ ಮೂಲ ಕಾರಣ ಏನಂತಂದ್ರೆ, ಸಮಾಜದಲ್ಲಿ ಅತ್ಯುನ್ನತ ವ್ಯಕ್ತಿಗಳನ್ನು ನಿರ್ಮಾಣ ಮಾಡುವಂಥ ಕಾರ್ಯ ಯಾರಿಂದ ಆಗ್ತದೆ ಅಂತಂದ್ರೆ ಅದು ಶಿಕ್ಷಕರಿಂದ ಆಗ್ತದೆ. ಶಿಕ್ಷಕರೇ ಈ ಒಂದು ಸಮಾಜ ನಿರ್ಮಾಣ ಮಾಡುವಂಥ ಶಿಲ್ಪಿ ಅಂತಂದ್ರೆ ತಪ್ಪಾಗಲಿಕ್ಕಿಲ್ಲ. ತಾಳಿಕೋಟಿ ವರ್ಷದಲ್ಲಿ 2025 ಮತ್ತು 26ನೇ ಸಾಲಿನ SSLC ವಿದ್ಯಾರ್ಥಿಗಳ ಪರೀಕ್ಷಾ ಫಲಿತಾಂಶ ಸುಧಾರಣೆಗಾಗಿ ಉಪನ್ಯಾಸ, ಹೊಸ ಪ್ರಶ್ನೆ ಹಾಗೂ ಇದರ ಜೊತೆಗೆ ವಯೋನಿವೃತ್ತಿ ಹೊಂದಿದ ಪ್ರೌಢಶಾಲಾ ಶಿಕ್ಷಕರ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಶಿಕ್ಷಣ ಪ್ರೇಮಿಗಳು ಮಾರ್ಚ್ 15ರಿಂದ ನಿಮ್ದೆಲ್ಲ ಎಕ್ಸಾಮ್ ಸ್ಟಾರ್ಟ್, ಹೌದಲ್ಲ? ಎಷ್ಟು ಜನ ಕಾನ್ಫಿಡೆಂಟ್ ಇದ್ದೀರಾ ಎಕ್ಸಾಮ್ ಚೆನ್ನಾಗಾಗುತ್ತೆ ಅಂತ? ಕೈ ಎತ್ತಿ ನೋಡೋಣ. ಸೊ ಎಲ್ಲರೂ ಕಾನ್ಫಿಡೆಂಟ್ ಇದ್ದೀರಾ? ಹಿಂಗೆ ಇರಬೇಕು, ಯಾರು ಭಯ ಬೀಳೋ ಅವಶ್ಯಕತೆ ಇಲ್ಲ. ಮಾರ್ಚ್ 15ರಿಂದ ಎಕ್ಸಾಮ್ ಸ್ಟಾರ್ಟು. ಈಗೇನು ಭಯ ಇರಲ್ಲ. ಒಂದು ವಾರ ಹತ್ರ ಬಂದಂಗೆ 2 ದಿನ ನಾಳೆ ಎಕ್ಸಾಮ್ ಇದೆ ಅಂದರೆ ಭಯ ಸ್ಟಾರ್ಟ್ ಆಗುತ್ತೆ. ಆ ರೀತಿ ಏನು ಭಯ ಪಡ್ಕೋಬೇಡಿ. ನಿಮ್ದು ಏನು ಕೆಲಸ ಅಂದರೆ ಪ್ರಯತ್ನ ಮಾಡೋದೊಂದೇ ನಿಮ್ಮ ಕೆಲಸ.
ಕರ್ಕೊಳ್ಳೋದು, ಎಷ್ಟೊಂದು ಜನ ಮನೆಗೆಲ್ಲ ಅವ್ರು ಕರ್ಕೊಂಡು ಬಂದಿದ್ದಾರೆ ನಿಮಗೆ ರಿವಿಷನ್ ಮಾಡ್ಸೋಕ್ಕೆ, ಕ್ಲಾಸ್ ಮಾಡೋಕ್ಕೆ. ಸೊ ಅವರ ಫಲಿತಾಂಶ ಪರಿಶ್ರಮನ ಫೇಲ್ ಆಗೋದು ಮಾಡಬೇಡಿ. ನಿಮ್ಮ ತಂದೆ ತಾಯಿ ಕೂಡ ತುಂಬಾ ಆಸೆಗಳನ್ನ ಇಟ್ಕೊಂಡಿರ್ತಾರೆ. ಸೊ ಅವರಿಗೂ ಮೋಸ ಮಾಡಬೇಡಿ. ನಿಮ್ಮ ರಿಸಲ್ಟ್ ಏನಾಗುತ್ತೆ ಅಂತ ಭಯ ಬೇಡ. ನಿಮ್ಮ ಕಡೆಯಿಂದ ಪ್ರಯತ್ನ ಪರಿಶ್ರಮ ಹೊಂದಿದ್ರೆ ಯಾವುದೂ ಅಸಾಧ್ಯ ಇಲ್ಲ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ಧನ್ಯವಾದ. ಪ್ರತಿಭಾ ಪುರಸ್ಕಾರ ಸಮಾರಂಭದಲ್ಲಿ ಈ ಮೂವರು ಗೌರವಾನ್ವಿತರಿಗೆ ಸನ್ಮಾನ ಕಾರ್ಯಕ್ರಮ ನಡೀಬೇಕಿತ್ತು. ಅನಿವಾರ್ಯ ಕಾರಣಗಳಿಂದ ಅವತ್ತು ಇವರಿಗೆ ಸನ್ಮಾನ ನಡೆದಿರಲಿಲ್ಲ. ಇವತ್ತು ಸಭೆಯಲ್ಲಿ ಇದು ಕೂಡ ಅದೇ ರೀತಿಯ ವಿದ್ಯಾರ್ಥಿಗಳ ನಿಲುವುಗಳನ್ನು ಹೊಂದಿರತಕ್ಕಂಥ ಶ್ಲಾಘನೀಯ ಸೇವೆಯನ್ನು ಪರಿಗಣಿಸಿ APJ ಅಬ್ದುಲ್ ಕಲಾಂ ಗೌರವಪೂರ್ವಕ ಸನ್ಮಾನ. ಎಲ್ಲ ವಿದ್ಯಾರ್ಥಿಗಳ ಜೋರಾದ ಚಪ್ಪಾಳೆಗಳೊಂದಿಗೆ ನಾನು ಬಹಳ ಹೊತ್ತು ಮಾತಾಡಕ್ಕೆ ಹೋಗಂಗಿಲ್ಲ. ಬಹುಶಃ ನಾನು ಈ ವೇದಿಕೆ ಮುಖಾಂತರ ಒಂದನ್ನ ಇಲಾಖೆಯ ಅಧಿಕಾರಿಗಳಿಗೆ ಸ್ಪಷ್ಟತೆಯನ್ನ ಪಡಿಸ್ತೇನೆ. ಏನು ಅಂತಂದ್ರೆ, ಈ ತಾಳಿಕೋಟೆಯ ಭಾಗದ ಎಲ್ಲ ಹಿರಿಯರು ಮತ್ತು ಪ್ರೌಢಶಾಲಾ ಸಹಶಿಕ್ಷಕರ ಸಂಘದೊಂದಿಗೆ ನಿರಂತರವಾಗಿ ವಿದ್ಯಾರ್ಥಿಗಳ ಏಳಿಗೆಗಾಗಿ ನನ್ನ ತಾಲೂಕಿನ ರಿಸಲ್ಟ್ ಜಿಲ್ಲೆಗೆ ಪ್ರಥಮ ಸ್ಥಾನ ಬರಬೇಕು, ನಮ್ಮ ವಿದ್ಯಾರ್ಥಿಗಳು ರಾಜ್ಯಕ್ಕೆ, ಜಿಲ್ಲೆಗೆ, ತಾಲೂಕಿಗೆ ಪ್ರಥಮ ಸ್ಥಾನ ಬರಬೇಕು ಅಂತೇಳಿ ಎಲ್ಲರ ಸಹಯೋಗವನ್ನು ತೆಗೆದುಕೊಳ್ಳತಕ್ಕಂಥ ಒಂದು ಕಾರ್ಯಕ್ರಮವನ್ನ ಮಾಡ್ತಾ ಇದ್ದಾರಲ್ಲ, ಅವರಿಗೆ ನಾವು ನೀವೆಲ್ಲರೂ ಸಹಿತ ಪ್ರೋತ್ಸಾಹವನ್ನು ನೀಡಬೇಕಾದಂತ ಅನಿವಾರ್ಯತೆ ಇದೆ ಅನ್ನುವಂಥ ಮಾತನ್ನ ಈ ವೇದಿಕೆ ಮುಖಾಂತರ ಹೇಳ್ತಾ, ಮುದ್ದು ವಿದ್ಯಾರ್ಥಿಗಳಿಗೆ ತಹಸೀಲ್ದಾರ್ ಮೇಡಮ್ ಅವರು ಮಾತಾಡಿದರು. ವಿದ್ಯಾರ್ಥಿಗಳನ್ನ ಉದ್ದೇಶಿಸಿ ನಾನು ಓನ್ಲಿ ಆಗಿ ಎರಡು ಮಾತು ಮಾತಾಡ್ತೇನೆ. ಪರಿಚಯ ಒಂದು ಸಂದರ್ಭದೊಳಗಡೆ ತಾವು ಹೆಂಗಿರ್ಬೇಕು ಅನ್ನೋದನ್ನ ಎರಡು ಮಾತು ಮಾತಾಡಿ ನಾನು ನನ್ನ ಮಾತಿಗೆ ವಿರಾಮವನ್ನು ಇರ್ತೇನೆ. ಮುದ್ದು ವಿದ್ಯಾರ್ಥಿಗಳೇ, ಹೆಂಗಿದೆ ಅಂತಂದ್ರೆ, ಪರೀಕ್ಷೆ ಅಂತಂದ್ರೆ ಒಂದು ಹಬ್ಬ ಅಂತ ನಾವು ವಿಚಾರ ಮಾಡಬೇಕು. ಪರೀಕ್ಷೆ ಅಂತಂದ್ರೆ ಅದು ಭಯ ಅಲ್ಲ. ಹಾಗಾದ್ರೆ ನಾವು ಓದಿರ್ತೇವೆ, ನಾವು ಎಲ್ಲವೂ ಪರಿಶ್ರಮವನ್ನ ಪಟ್ಟಿರ್ತೀವಿ. ಆದ್ರೆ ವರ್ಷಾನುಗಟ್ಟಲೆ ಪಟ್ಟಿರ್ತಕ್ಕಂಥ ಶ್ರಮವನ್ನ 3 ಗಂಟೆ ಒಳಗೆ ನಾವು ಬರದ ರಿಸಲ್ಟ್ ಅನ್ನ ತಗೋಬೇಕಾದಂತ ಒಂದು ಸಂದರ್ಭ ಒಳಗಡೆ ನಾವೆಲ್ಲ ಹೆಂಗಿರ್ಬೇಕು ಅಂದ್ರೆ ಕಾನ್ಫಿಡೆಂಟ್ ಆಗಿರ್ಬೇಕು. ಕಾನ್ಫಿಡೆಂಟ್ ಆಗಿ ಹೆಂಗಿರ್ಬೇಕು ಅಂತಂದ್ರೆ, ಈಗಾಗಲೇ ನಮ್ಮ ಹಿರಿಯರು ಹೇಳಿದ್ರು, ಪಾಟೀಲ್ ಸರ್, ಕಾನ್ಫಿಡೆಂಟ್ ಆಗಿ ಹೆಂಗಿರ್ಬೇಕು ಅಂತಂದ್ರೆ ದಯವಿಟ್ಟು ಅರ್ಥ ಮಾಡ್ಕೊಳ್ರಿ. ನಾವು ಮಾತನಾಡೋದಾಗಿರ್ಬೋದು, ಈ ವೇದಿಕೆ ಮೇಲೆ ಮಾತನಾಡಿರ್ತಕ್ಕಂಥ ಆಗಿರ್ಬೋದು, ಎಲ್ಲರೂ ಮಾತನಾಡಿರುವಂಥದ್ದು ನಿಮಗೆ ಭಯವಾಗಿರ್ತಕ್ಕ ಪ್ರೇರಣೆ. ಆದ್ರೆ ಆಂತರಿಕವಾಗಿ ಯಾವಾಗ ನಿಮಗೆ ಪ್ರೇರಣೆ ಆಗ್ತದ ಅಂದ್ರೆ ಸ್ವಲ್ಪ ಕಣ್ಮುಚ್ಕೊಂಡು ವಿಚಾರ ಮಾಡ್ಬಿಡ್ರಿ. ನೀವು ಇಲ್ಲಿ ಬಂದು ಕುಂತಿದ್ದೀರಿ, ವರ್ಷಾನುಗಟ್ಟಲೆ ಕಲ್ತಿದ್ದೀರಿ. ಹಾಗಾದ್ರೆ ನನ್ನ ತಂದೆ ಏನ್ ಮಾಡ್ತಾ ಇದ್ದಾರೆ, ನನ್ನ ತಾಯಿ ಏನ್ ಮಾಡ್ತಾ ಇದ್ದಾರೆ, ಹಾಗಾದ್ರೆ ನನ್ನ ತಂದೆ ತಾಯಿಯ ಕನಸೇನು, ಹಾಗಾದ್ರೆ ನನ್ನ ಕಲಿಸಿರ್ತಕ್ಕಂಥ ಗುರುವಿನ ಕನಸೇನು, ಹಾಗಾದ್ರೆ ನಿಮ್ಮಲ್ಲಿ ನಿಮ್ ಕನಸಟ್ಟ ಅಡಿಗಿಲ್ಲ, ನಿಮಗ್ ಕಲಿಸಿರ್ತಕ್ಕಂಥ ಗುರುವಿನ ಕನಸು ನಿಮ್ಮಲ್ಲಿ ಅಡಗಿದೆ. ಹಾಗಾದ್ರೆ ನಿಮ್ಮನ್ನ ಕಲಿಸ್ತಾ ಇರ್ತಕ್ಕಂಥ ತಂದೆ ಮತ್ತು ತಾಯಿಯ ಕನಸು ನಿಮ್ಮಲ್ಲಿ ಅಡಗಿದೆ. ಹಾಗಾದ್ರೆ ಆ ಕನಸು ನನಸು ಮಾಡ್ಕೋಬೇಕು ಅಂತಂದ್ರೆ ತಾವುಗಳು 3 ಕೆಲಸ ಮಾಡಬೇಕು. ಏನ್ 3 ಕೆಲಸ ಮಾಡಬೇಕು ಅಂದ್ರೆ, ನಂಬರ್ 1 ಪರಿಶ್ರಮ, ಒಂದನೇದು ಪರಿಶ್ರಮ, ಎರಡನೇದು ಪರಿಶ್ರಮನೇ, ಮೂರನೇದು ಸಹಿತ ಪರಿಶ್ರಮನೇ. ಹಾಗಾದ್ರೆ ಪರಿಶ್ರಮ ಪಟ್ಟಾಗ ಮಾತ್ರ ಫಲ ಸಿಗ್ಲಿಕ್ಕೆ ಸಾಧ್ಯದ ಅನ್ನುವಂಥದ್ದನ್ನ ಈ ವೇದಿಕೆ ಮುಖಾಂತರ ಹೇಳ್ತಾ, ಬಹಳ ಕಡೆ ಹೇಳ್ತಿರ್ತಾರೆ ಏನು ಅಂತಂದ್ರೆ, ಹಣೆಬರವನ ಬ್ರಹ್ಮ ವರದಾನ ಅಂತೇಳಿ, ಹಣೆಬರವನ ಬ್ರಹ್ಮ ವರದಾನ ಅಂತೇಳಿ. ಹಾಗಾದ್ರೆ ನಾನು ಅದನ್ನ ಒಪ್ಕೊಳ್ಳಂಗಿಲ್ಲ. ಯಾಕಂತಂದ್ರೆ ನಾವು ಪ್ರಯತ್ನ ಪಟ್ಟಿದ್ವಿ ಅಂದ್ರೆ ಆ ಹಣೆಬರವನ್ನ ಚೇಂಜ್ ಮಾಡುವಂತ ಶಕ್ತಿ ದೇವರು ನಮಗೆ ಕೊಟ್ಟಿದ್ದಾನೆ ಅನ್ನುವಂತ ಮಾತನ್ನ ವೇದಿಕೆ ಮುಖಾಂತರ ಹೇಳ್ತಾ, ಕೊನೆಗೆ ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಏನು ಅಂತಂದ್ರೆ, ಒಂದು ಹಕ್ಕಿ ಇರ್ತಾರಂತೆ, ಒಂದು ಹಕ್ಕಿ. ಹಾಗಾದ್ರೆ ಬಣ್ಣ ಇನ್ನಷ್ಟು ಉನ್ನತವಾಗಿ ಸಾಗಲಿ, ಬಹಳ ಬದುಕು ಉಜ್ವಲವಾಗಲಿ ಅಂತ ಹೇಳಿ ಶುಭ ಹಾರೈಸಿ ಗೌರವಿಸಿ ಸತ್ಕರಿಸುವಂತಹ ಸಂದರ್ಭ. ಹೀಗೆ ವಿವಿಧ ಶಾಲೆಗಳಲ್ಲಿ 600ಕ್ಕೂ ಹೆಚ್ಚು ಅಂಕಗಳನ್ನು ಪಡೆದಿರ್ತಕ್ಕಂಥ ವಿದ್ಯಾರ್ಥಿಗಳು ಮತ್ತು ಅವರ ಪಾಲಕರನ್ನ ಗೌರವಿಸುವಂತಹ ಸಂದರ್ಭ. ಎಲ್ರಿಗೂ ಆಲ್ ದಿ ಬೆಸ್ಟ್.